ನಾಗಲಕ್ಷ್ಮಿಗೆ ಕ್ಷಮೆಯಾಚಿಸುವಂತೆ ಜಗದೀಶ್ಗೆ ಎಚ್ಚರಿಕೆ ನೀಡಿದ ಮಹಿಳೆಯರು. ಹೌದು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಅಧಿಕಾರ ವಹಿಸಿಕೊಂಡು 1 ವರ್ಷ 2 ತಿಂಗಳಲ್ಲಿ 26 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದಾರೆ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಅತ್ಯಾಚಾರದ ಕುರಿತು ಕಾನೂನು ರೀತಿ ಕ್ರಮವನ್ನು ಇಲಾಖೆಯಿಂದ ವಹಿಸಿದ್ದಾರೆ. ಆದರೆ ವಕೀಲ ಜಗದೀಶ್ ಅವರು ನಾಗಲಕ್ಷ್ಮಿ ಚೌಧರಿ ಅವರ ಬಗ್ಗೆ ಮಾತನಾಡುವ ನೈತಿಕತೆ ಅವರಿಗಿಲ್ಲ ಎಂದು ಮಹಿಳಾ ಲಲಿತಾ ಮುರಾಳ್ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಮುಂಚೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇದೆಯೋ ಇಲ್ಲವೆಂಬ ಪ್ರಶ್ನೆ ಮೂಡಿತ್ತು. ಆದರೆ ನಾಗಲಕ್ಷ್ಮಿ ಅವರು ರಾಜ್ಯಾಧ್ಯಕ್ಷ ಹುದ್ದೆ ವಹಿಸಿಕೊಂಡ ಮೇಲೆ ಮಹಿಳೆಯರಿಗೆ ಕಾನೂನು ರೀತಿಯಲ್ಲಿ ಹಾಗೂ ಸರ್ಕಾರದ ಅಧಿಕಾರಿಗಳ ಮಟ್ಟದಲ್ಲಿನ ಕೆಲಸ ಕಾರ್ಯಗಳು ಸಲೀಸಾಗಿ ಆಗುತ್ತಿವೆ ಎಂದು ಲಲಿತಾ ಹೇಳಿದರು. ಇತ್ತೀಚೆಗೆ ವಕೀಲ ಜಗದೀಶ್ ಅವರು ಚಾನೆಲ್ ಒಂದಕ್ಕೆ ಸಂದರ್ಶನದ ವೇಳೆಯಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿವೆ. ನಾಗಲಕ್ಷ್ಮಿ ಅವರು ಹುದ್ದೆ ವಹಿಸಿ ಸಮಯ ಕಳೆದರೆ ಸಾಲದು. ಕಳೆದ 3 ತಿಂಗಳಲ್ಲಿ ಅತ್ಯಧಿಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವಾಗಿದೆ. ಪೋಕ್ಸೋ ಕೇಸ್ ದಾಖಲಾಗಿವೆ. ನೀವು ನಿಮ್ಮ ಕೆಲಸ ಮಾಡದಿದ್ದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ನೀಡಿ ಮನೆಗೆ ಹೋಗಿ. ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಏಕೆ ಹಿಂದೇಟು ಹಾಕುತ್ತಿದ್ದೀರಿ? ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಇವರ ಕೆಲಸ ಅಧಿಕವಾಗಿದೆ. ಬೆಂಗಳೂರು ಅತ್ಯಾಚಾರದ ಕ್ಯಾಪಿಟಲ್ ಆಗಿದೆ, ಮಾರ್ಪಟ್ಟಿದೆ. ಇದಕ್ಕೆ ನಾಗಲಕ್ಷ್ಮಿ ಚೌಧರಿ ಅವರೇ ನೇರ ಹೊಣೆ ಎಂದಿದ್ರು. ಈ ಕುರಿತು ಮಾತನಾಡಿದ ಮಹಿಳೆ ಶಿವಲೀಲಾ ಬಸರಕೋಡ್ ಮಾತನಾಡಿ, ವಕೀಲ ಜಗದೀಶ್ ಹೆಣ್ಣು ಮಕ್ಕಳ ವಿರುದ್ಧ ಹಗುರವಾಗಿ ಮಾತನಾಡಬಾರದು. ನಾಗಲಕ್ಷ್ಮಿ ಅವರು ಮಹಿಳಾ ಆಯೋಗ ವಹಿಸಿಕೊಂಡ ಮೇಲೆ ಆ ಇಲಾಖೆಯ ಮುಖಚರ್ಯೆ ಬದಲಾಗಿದೆ. ಮಹಿಳೆಯರಿಗೆ ಅನ್ಯಾಯವಾದರೆ ಒಂದಿಷ್ಟು ಅವರು ಸಹಿಸೋದಿಲ್ಲ. ಅದರಲ್ಲಿ ಅವರು ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸಿ ಅನ್ಯಾಯವೆಸಗಿದವರ ಮೇಲೆ ಯಾವುದೇ ಮುಲಾಜಿಲ್ಲದೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ಕಾನೂನು ಕ್ರಮ ಕೈಗೊಂಡು ಮಹಿಳೆಯರ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳುತ್ತಿದ್ದಾರೆ. ಇಂತಹ ದಿಟ್ಟ ನಿರ್ಧಾರದ ನಾಗಲಕ್ಷ್ಮಿ ಅವರ ವಿರುದ್ಧ ವಕೀಲ ಜಗದೀಶ್ ಮಾತನಾಡಿರುವ ಮಾತುಗಳನ್ನು ವಾಪಸ್ ತೆಗೆದುಕೊಂಡು ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದರೆ ಅವರ ಮನೆಗೆ ಮುಂದಿನ ದಿನಗಳಲ್ಲಿ ಮುತ್ತಿಗೆ ಹಾಕ್ತೇವೆ ಎಂದರು. 1996ರಿಂದ ಈವರೆಗೂ ಅಧಿಕ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಯಾರೂ ಕೂಡ ರಾಜ್ಯದ ಮೂಲೆ ಮೂಲೆಗೆ ಹೋಗಿ ಮಹಿಳೆಯ ಕುಂದುಕೊರತೆಗಳನ್ನು ಆಲಿಸುವ ಕೆಲಸ ಮಾಡಿಲ್ಲ. ಆದರೆ ನಾಗಲಕ್ಷ್ಮಿ ಅವರು ಪ್ರತಿ ತಾಲೂಕಿಗೆ ಹೋಗಿ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸಿದ್ದಾರೆ. ವಕೀಲ ಇಂತಹ ಹೇಳಿಕೆ ನೀಡುವ ಮೊದಲಿಗೆ ಅವರು ಮಹಿಳಾ ಆಯೋಗದ ಇಲಾಖೆಗೆ ಹೋಗಿ ಆರೋಪಗಳ ಬಗ್ಗೆ ಮಾಹಿತಿ ಕೇಳಿ ಹೇಳಿಕೆ ನೀಡುವುದು ಸಮಂಜಸವಾಗಿತ್ತು. ಈ ಕೂಡಲೇ ನೀಡಿರುವ ಹೇಳಿಕೆ ವಕೀಲ ಜಗದೀಶ್ ವಾಪಸ್ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ರಾಜ್ಯದ ಮಹಿಳೆಯರು ನಿಮ್ಮ ನಾಲಿಗೆಗೆ ಬರೆ ಎಳೆಯುವ ಕೆಲಸ ಮಾಡುತ್ತಾರೆ ಎಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಬ್ರಿಗೇಡ್ ತಾಲೂಕು ಅಧ್ಯಕ್ಷರಾದಂತಹ ಮುತ್ತು ಟಕ್ಕಳಕಿ ಎಚ್ಚರಿಸಿದರು. ಕೂಲಿ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿ ಸಮಸ್ಯೆ ಆಲಿಸಿದ್ದಾರೆ. ಮಹಿಳೆ ಹಾಗೂ ಮಕ್ಕಳ ಮೇಲಿನ ಅತ್ಯಾಚಾರಕ್ಕೆ ಕಡಿವಾಣ ಹಾಕಲು ಶಾಲಾ ಕಾಲೇಜುಗಳಲ್ಲಿ ಆತ್ಮರಕ್ಷಣಾ ಕಲೆ, ಕೌಶಲ್ಯತೆ ಮತ್ತು ತುರ್ತು ಸಹಾಯವಾಣಿಗಳ ಬಗ್ಗೆ ಕ್ರಮ ವಹಿಸಿದ್ದಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯ ಸೇರಿ ಅಪರಾಧ ಪ್ರಕರಣಗಳನ್ನು ಕಡಿಮೆ ಮಾಡಲು ರಾಜ್ಯದಲ್ಲಿ ಮಹಿಳಾ ಕೌನ್ಸಿಲಿಂಗ್ ಕೇಂದ್ರವನ್ನು ಆರಂಭಿಸಲು ಉದ್ದೇಶಿಸಿದ್ದಾರೆ. ಹೆಣ್ಣು ಮಕ್ಕಳು ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಿ ತೋರಿಸಬಲ್ಲರು ಎಂಬುದನ್ನು ನಾಗಲಕ್ಷ್ಮಿ ಚೌಧರಿ ಅವರೇ ಸಾಕ್ಷಿ. ನಾಗಲಕ್ಷ್ಮಿ ಅವರ ವಿರುದ್ಧ ವಕೀಲ ಜಗದೀಶ್ ಮಾತನಾಡುವುದು ಸರಿಯಲ್ಲ ಎಂದು ದಲಿತ ಮುಖಂಡ ತಿಪ್ಪಣ್ಣ ದೊಡ್ಡಮನಿ ಕಳವಳ ವ್ಯಕ್ತಪಡಿಸಿದರು. ವಕೀಲಾಗಿ ಒಂದು ಎಜುಕೇಶನ್ ಆಗಿ ಇವ ಈ ತರ ಹೆಣ್ಮಕ್ಳಿಗೆ ನ್ಯಾಯ ಕೊಡುವಂತ ವಕೀಲ ಈ ತರ ಹೆಣ್ಮಕ್ಳಿಗೆ ಮಾತಾಡ್ತಾನಪ್ಪ ಅಂದ್ರೆ ಇದು ಅನ್ಯಾಯ. ಇದು ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ. ಯಾವುದೇ ಪ್ರತಿಯೊಂದು ಜಿಲ್ಲಾದಾಗ ಪ್ರತಿಯೊಂದು ತಾಲೂಕುದೊಳಗ ನಾಗಲಕ್ಷ್ಮಿ ಮೇಡಮ್ ಹೋದಾಗ ಪ್ರತಿಯೊಂದು ಮಹಿಳೆಯರ ಕಣ್ಣೀರು ಹರಿಸ್ತಾಳ ಮೇಡಮ್. ನಾವು ಅಂತವ್ರು ನೋಡಿ ಮನೆಯೊಳಗೆ ಇದ್ರೂ ಕೂಡ ಹೊರಗಡೆ ಬಂದು ಕೆಲಸ ಮಾಡ್ಬೇಕಪ್ಪ ಅಂತ ನಮ್ಗೆ ಉಲ್ಲಾಸ ಬಂದಿದೆ ಮೇಡಮ್ ನೋಡಿಸಿದ್ರ. ಅಂತ ಬಗ್ಗೆ ನಿಮ್ಮ ಜಗ್ಗು ಮಾತಾಡ್ತಾನಪ್ಪ ಅಂದ ಬಳಕ ಜಗ್ಗು ಅಲ್ಲ 4 ಕೂಡ ಮಗ ಇವ ಈ ತರ ಏನಾರ ನಮ್ಮ ನಾಗಲಕ್ಷ್ಮಿ ಮೇಡಮ್ ಪರವಾಗಿ ಏನಾರ ಮಾತಾಡಿತ್ತಂದ್ರೆ ನಮ್ಮೆಲ್ಲ ಮಹಿಳೆಯರು ನಾವು ನಿಂತ್ಕೊಂಡು ಬೆಂಗಳೂರಿನ ಹುಡುಕೇಳಿ ನಾಲ್ಗೆ ಕಟ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಅಂತ ನಾವ್ ಹೇಳಕ್ ಬಯಸ್ತೀವಿ ಮಾತು. ಯಾಕಪ್ಪ ಅಂದ್ರೆ ನಾಗಲಕ್ಷ್ಮಿ ಮೇಡಮ್ ಅವರು ಒಂದು ವಿಧಿವೇದಾಗಿರ್ಬೋದು, ಒಂದು ಮಕ್ಕಳಾಗಿರ್ಬೋದು, ಪ್ರತಿ ಒಂದಕ್ಕೂ ನಮಗ ಸೌಲಭ್ಯ ತರ ಕೊಟ್ಟು ಮಾಡಿ ಇಂಪ್ಲಿಮೆಂಟ್ ಮಾಡಿಕೊಡ್ತಾರೆ. ಅಲ್ಲೇ ಬೊಮ್ಮನ ನಮ್ಮ ನಾಗಲಕ್ಷ್ಮಿ ಮೇಡಮ್ ಅವರು ಅಂತವ್ರ ಬಗ್ಗೆ ಇವ ಮಾತಾಡ್ತಾನಪ್ಪ ಅಂದ್ಬಳಕ ಇವ ವಕೀಲ ನಾಗಲಕ್ಷ್ಮಿ ಮಗ ಇವನು. ಅಂತವ್ರಿಗೆ ವಕೀಲಿಗೆ ಕೋರ್ಟ್ ಹಾಕಕ್ಕೂ ಲಾಯಕ್ಕಿಲ್ಲ ಅವನು, ಹಾಕ್ಲೇಬಾರ್ದು. ಅದನ್ನ ಹೇಳಕ್ ಬಯಸ್ತೀನಿ ನಾನು ಹೆಣ್ಣಾಗಿ. ಅದಕ್ಕೆ ನಾನೇನ್ ಕೇಳ್ಬೇಕಂದ್ರ ನಾಗಲಕ್ಷ್ಮಿ ಮೇಡಮ್ ಕ್ಷಮೆ ಕೇಳಲೇಬೇಕು. ಈಗಷ್ಟೇ ತಾಲೂಕಿನ
ಅದೇ ರೀತಿಯಾಗಿ ಅವ್ರು ಏನ್ ಮಾಡ್ತಾರೆ, ಧಾರವಾಡದಲ್ಲಿ ಒಂದು ಪ್ರಕರಣ ಆಯಿತು, ಅವ್ರು ಭೇಟಿಯಾಗಿಲ್ಲ, ಹುಡುಗಿ ಮೇಲೆ ಅತ್ಯಾಚಾರ ಆಯಿತು. ಅತ್ಯಾಚಾರ ಮಾಡಿದ ಬಳಿಕ ಮಹಿಳೆಯಾಗಿ ಸುಟೌಟ್ ಮಾಡಿದ್ದಪ್ಪ. ಭಾರತ ದೇಶದಲ್ಲಿ ಒಬ್ರು ಇಂಥ ಘಟನೆ ನಡೆದಿದ್ದಲ್ಲ, ಅಮಾನುಷ ಕೃತ್ಯ. ಆ ಪ್ರಕರಣದಲ್ಲಿ ಒಬ್ರು ಮಹಿಳೆ, ದಿಟ್ಟ ಮಹಿಳೆ PS ಅವರು ಗುಂಡಿಟ್ಕೊಂಡ್ರು. ಮತ್ತಾವುದಿರಲಿ ನಮ್ಮ ದೇಶದಲ್ಲಿ ಇಂಥ ಒಬ್ರು ಮಹಿಳೆ ಶೂಟ್ ಮಾಡಿದ್ರನ್ನೆಲ್ಲ ಹೆಮ್ಮೆ ಪಡ್ಬೇಕು ನಾವು. ಬಟ್ ಜಗದೀಶ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ ಶೂಟ್ ಮಾಡಿದ್ದು ಎಲ್ಲ ಮಾಡಿದ್ದು ಯಾವ್ದು ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ಮಿಸ್ಟರ್ ಜಗದೀಶ್ ಅವರೇ, ಆ ಮನೆಗೆ ಧಾರವಾಡ ಪ್ರವಾಸ ಬಂದಾಗ ನನ್ನ ಅಧ್ಯಕ್ಷರು ಅವ್ರ ಮನೆಗೆ ಹೋಗಿ ಸ್ವಾತಂತ್ರ್ಯ ಹೇಳಿ ಸರ್ಕಾರ ಮಟ್ಟದಲ್ಲಿ ಏನೆಲ್ಲ ಆಗ್ಬೇಕಾಗಿದೆ, ಅದು ಆದ ಬಳಿಕ ಕಾನೂನು ವ್ಯವಸ್ಥೆ ಇರುತ್ತೆ, ಅದಕ್ಕೂ ಒಂದು ಚೌಕಟ್ಟಿದೆ, ಕಾನೂನಿದೆ, ಕಾನೂನು ನಿಯಮಗಳಿರ್ತವೆ. ಆ ಪ್ರಕಾರ ಎಲ್ಲ ಕಾನೂನು ಮಾಡ್ಬೇಕಾಗತ್ತೆ. ಅದನ್ನೆಲ್ಲಾನು ಮಹಿಳಾ ಆಯೋಗದ ಅಧ್ಯಕ್ಷರೇ ಮಾಡಿದ್ರೆ ಮಾಡಕ್ಕಾಗಲ್ಲ. ಮತ್ತ ಡ್ರಗ್ಸ್ ಬಗ್ಗೆ ಮಾತಾಡ್ತಾರಲ್ಲ, ಡ್ರಗ್ಸ್ ಎಲ್ಲ ಅದಕ್ಕೆ ಪೊಲೀಸ್ ಇದೆ, ಕಾನೂನಿದೆ, ಕೈಗೆ ಕಾನೂನು ಕೈ ತೊಗೊಳಕ್ಕಾಗಲ್ಲ. ಪೊಲೀಸ್ ಇದ್ದಾರೆ, ಗೃಹ ಸಚಿವರು ಇದ್ದಾರೆ, ಸಂಬಂಧಿಸಿದ ಇಲಾಖೆಗಳಿದೆ. ಎಲ್ಲಾನು ಜಗದೀಶ್ ಅವರ ಪ್ರಕಾರ ಏನಂದ್ರೆ ಎಲ್ಲರೂ ಮಹಿಳಾ ಆಯೋಗ ಅಧ್ಯಕ್ಷರು ಮಾಡಬೇಕು. ಯಾಕೆ ಎಲ್ಲರೂ ಮಹಿಳಾ ಆಯೋಗ ಅಧ್ಯಕ್ಷರು ಮಾಡಬೇಕು? 18 ವರ್ಷದ ಒಳಗಿರುವಂತ ಮಕ್ಕಳಿಗೆ ಸಪರೇಟ್ ಆಗಿ ಒಂದು ಮಕ್ಕಳ ಆಯೋಗ ಇದೆ, ಅದನ್ನ ಮಕ್ಕಳ ಆಯೋಗದವರೇ ಮಾಡಬೇಕು. ನಾಳೆ ಮಕ್ಕಳ ಆಯೋಗದವರು ವುಮೆನ್ ಕಮಿಷನ್ ಲೆಟರ್ ಬರೀತಾರೆ, ಇದು ನಮಗೆ ಸಂಬಂಧಿಸಿದ್ರಿ, ನೀವ್ಯಾಕ ಆ ಮಕ್ಕಳ ಬಗ್ಗೆ ಬರ್ತೀರಿ ಅಂತೇಳಿ. ಆವಾಗ ಮಹಿಳಾ ಆಯೋಗದ ಅಧ್ಯಕ್ಷರು ಉತ್ತರ ಕೊಡ್ಬೇಕ್ರಿ. ನಿಮಗೇನ್ ಗೊತ್ತ್ರಿ ಮಿಸ್ಟರ್ ಜಗದೀಶ್ ಅವರೇ, ಯಾವಾಗ್ಲೂ ನಾಲ್ಗೆ ನಿಮ್ ತಲೆಗೆ ಅಟ್ಯಾಚ್ಮೆಂಟ್ ಇಲ್ಲ, ನೀವು ಅಟ್ಯಾಚ್ಮೆಂಟ್ ಇಲ್ಲದೆ ತರ ಮಾತಾಡ್ತಾ ಇದ್ರೆ ನಿಮ್ ನಾಲ್ಗೆ ಮೇಲೆ ಯಾವಾಗ್ಲೂ ಇರ್ತಾ ಇರಲಿ. ಮತ್ತು ಇವತ್ತು ಸೌಜನ್ಯ ಪ್ರಕರಣದ ಬಗ್ಗೆನೂ ಕೂಡ ಮಾತಾಡಿದ್ರು. ಸೌಜನ್ಯ ಪ್ರಕರಣದ ಕೂಡ ನ್ಯಾಯಾಂಗ ತನಿಖೆಯಲ್ಲಿದೆ, ತನಿಖೆ ನಡೀತಾ ಇದೆ. ಅದನ್ನು ಕೂಡ ಅವ್ರು ಮೇಡಮ್ ಕನ್ಸರ್ಟ್ SP ಅವರಿಗೆ, ಕನ್ಸರ್ಟ್ DC ಅವರಿಗೆ ಕೂಡ ಲೆಟರ್ ಬರೆದಿದೆ. ನಮ್ಮ ಹತ್ರ ದಾಖಲೆಗಳಿವೆ. ಅದಕ್ಕೆ ಮಿಸ್ಟರ್ ಜಗದೀಶ್ ಅವರೇ, ನೀವು ಮಾತಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಒಂದ್ಸಾರಿ ಬೇಕಾದ್ರೆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಆಫೀಸ್ ಹೋಗಿ ಭೇಟಿಯಾಗಿ ಆಯೋಗಕ್ಕೆ ಹೋಗಿ ಅವ್ರು ಏನೆಲ್ಲ ಕೆಲಸ ಮಾಡಿದ್ದಾರೆ, ಎಷ್ಟು ಕೇಸಸ್ಗಳು ನಡೀತಾವೆ, ಪೆಂಡಿಂಗ್ ಇದೆಯಲ್ಲ, ದಾಖಲೆ ತಗೊಳ್ರಿ. ದಾಖಲೆ ಇಟ್ಕೊಂಡು ನೀವು ಮಾತಾಡ್ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ್ರಿ. ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿದಾಗ ಯಾವಾಗಲೂ ಒಬ್ಬ ದಿಟ್ಟ ಮಹಿಳೆಯಾಗಿ 1996ರಿಂದ ಇಲ್ಲಿವರೆಗೆ ಯಾರು ಮಹಿಳಾ ಅಧ್ಯಕ್ಷರ ಸ್ವೀಕಾರ ಮಾಡಿದ ಮೇಲೆ ಏನೂ ಕೆಲಸ ಮಾಡಿಲ್ಲ. ಕೆಲಸ ಮಾಡೋರಿಗೆ ಒಂದಿಟ್ಟು ಸಹಕಾರ ಮಾಡಬೇಕು. ಒಬ್ಬ ಮಹಿಳೆಯಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಅವ್ರ ಬೆನ್ನಲ್ಲಿ ನಿಲ್ಲುವಂತ ಕೆಲಸ ಗಂಡ್ಮಕ್ಳು ಹೆಣ್ಮಕ್ಳು ನಾವೆಲ್ಲ ಮಾಡಬೇಕು. ಮತ್ತೆ ಅದೇ ರೀತಿಯಾಗಿ ಮಹಿಳಾ ಆಯೋಗ ಬದುಕಿದೇನಾ ಅಥವಾ ಸತ್ತಿದೇನಾ ಅಂತ ಕೇಳಿದ್ರು. ಮಹಿಳಾ ಆಯೋಗ ಬದುಕಿದಕ್ಕೆ ಅವ್ರು 24 ಜಿಲ್ಲೆ ಪ್ರವಾಸ ಮಾಡಿದಾರೆ 14 ತಿಂಗಳಲ್ಲಿ. ಇಲ್ಲಾಂದ್ರೆ ಅವ್ರೇ ಪ್ರವಾಸ ಮಾಡ್ತಿದ್ರು. ಎಲ್ಲರೂ ಹಿಂದೆ ಅಧ್ಯಕ್ಷರು ಏನು ಅಧಿಕಾರ ಮಾಡಿದ್ರೆ ಆ ತರ ಬಂದು ಸುಮ್ಮನೆ ಕುರ್ಚಿ ಮೇಲೆ ಕುಂತು ಹೋಗ್ಬಿಡ್ತಿದ್ರು. 14 ತಿಂಗಳಲ್ಲಿ ಇವತ್ತು ಯಾರಾದ್ರೂ ದಿಟ್ಟವಾಗಿ 24 ಜಿಲ್ಲೆಗಳ ಪ್ರವಾಸ ಮಾಡಿದ್ರೆ ಇನ್ನೂ 6 ಜಿಲ್ಲಾ ಪ್ರವಾಸ ಮಾಡಿ ಮತ್ತು ಇನ್ನು 18 ತಿಂಗಳ ಅವ್ರ ಅವಧಿ ಉಳಿದಿದೆ. 18 ತಿಂಗಳ ಮತ್ತೆ 2ನೇ ಬಾರಿ ಜಿಲ್ಲಾ ಪ್ರವಾಸ ಮಾಡಿ ಇವತ್ತು 30 ಜಿಲ್ಲೆಗಳನ್ನ ಪ್ರವಾಸ ಮಾಡೇ ಮಾಡ್ತಾರ ಅವರು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತೆ ಇವತ್ತು ಪೊಲೀಸು ಮತ್ತು ಡ್ರಗ್ಸ್ ಈ ತರ ಅವ್ರು ಮಾತಾಡಿದ್ದು ಒಂದೇ ಒಂದು ವಿಷಯ ಏನಂತಂದ್ರೆ 18 ವರ್ಷ ಮೇಲ್ಪಟ್ಟವ್ರ ಬಗ್ಗೆನೇ, ಒಳಗಿದ್ದವ್ರ ಬಗ್ಗೆನೇ ಮಾತಾಡಿದ್ದು. ಮಹಿಳಾ ಆಯೋಗ ಅಂದ್ರೆ 18 ವರ್ಷ ಮೇಲ್ಪಟ್ಟವ್ರು ಏನಿದೆ ಅದು ಮಹಿಳಾ ಆಯೋಗ ಬರುತ್ತೆ. ಸಂಬಂಧಿಸಿದ ಅಧಿಕಾರಿಗಳಿಗೆ SP ಅವ್ರಿಗೆ ಹೇಳ್ತಾರೆ, ಕಾನೂನು ಇದೆ, ಆ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಪೊಲೀಸ್ ವ್ಯವಸ್ಥೆ ಇದೆ, ಅದಕ್ಕೆ ನ್ಯಾಯಾಂಗ ಇದೆ. ಅದನ್ನೆಲ್ಲ ಬಿಟ್ಟು ಮಹಿಳಾ ಆಯೋಗದವರಿಗೆ ಮಾಡ್ರಿ. ಡ್ರಗ್ಸ್ ಮಾಫಿಯಾ ನಡೀತಾ ಇದೆ, 18 ವರ್ಷ ಒಳಗಿರೋರು ಮಕ್ಕಳಿಗೆ ಅನ್ಯಾಯ ಆಗಿದೆ, ಅತ್ಯಾಚಾರ ಮನೆಗೆ ಭೇಟಿಯಾಗಿದ್ದಾರೆ, ಸ್ವಾತಂತ್ರ್ಯ ಆಗಿದ್ದಾರೆ, ಎಲ್ಲ ಮಾಡಿದಾರ. ನೀವ್ಯಾಕ ಅವ್ರ ಬಗ್ಗೆ ಮಾತಾಡ್ತಾ ಇದಾರೆ? ಈ ಹಿಂದೆ ನೀವು ಮಹಿಳಾ ಆಯೋಗಕ್ಕೆ ಬಂದಿದ್ರಿ, ಒಬ್ರು IAS ಆಫೀಸರ್ KS ಯಾರೋ ಆಫೀಸರ್ ಕರ್ಕೊಂಡು ಬಂದು ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಇದೆ ಮೇಡಮ್, ನಿಮ್ಗೆ ಶಪಾಶಿ ಶಾಂಗ್ಲಿ ಅಂತೇಳಿ ನೀವೇ ತಿಳಿಸಿ ಹೋಗಿದ್ದೀರಾ. ನಿಮ್ಗೆ ಗೊತ್ತಲ್ಲ, ನಾಚಿಕೆ ಬರಲ್ಲ ಅವ್ರ ಬಗ್ಗೆ ಮಾತಾಡೋಕೆ. ಹಂಗಾದ್ರೆ ನೀವೇ ಬರಕ್ ಹೋಗಿದ್ರಿ, ಆಯೋಗ ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಅಂತಂದ್ರೆ ನಿಮ್ ನಾಲ್ಗೆ ಮೇಲೆ ಯಾವಾಗಲೂ ಇಡ್ತಾ ಇಲ್ಲ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀನಿ. ಮತ್ತೆ ಅದೇ ರೀತಿಯಾಗಿ ನೀವು ಅವ್ರಿಗೆ ಕ್ಷಮೆ ಯಾಚಿಸಬೇಕು. ಮಹಿಳಾ ಅಧ್ಯಕ್ಷರಿಗೆ ನೀವೇನಾದ್ರೂ ಕ್ಷಮೆ ಯಾಚಿಸಲೇ ಇದ್ರೆ ಇಡೀ ರಾಜ್ಯಾದ್ಯಂತ ನಿಮ್ಮ ಹೋರಾಟ ಮಾಡಿ ನಿಮ್ಮ ಮನೆ ಮುಂತಿಗೆ ಹಾಕುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಅದೇ ಮಾತಾಡ್ತಿದ್ರೆ ನಿಮ್ಮ ನಾಲ್ಗೆಗೆ ಬರಿ ಎಳೆಯುವಂತ ಕೆಲಸ ಕರ್ನಾಟಕ ರಾಜ್ಯದ ಮಹಿಳೆಯರು ಮಾಡ್ತಾರೆ ಅಂತೇಳಿ ನಾವು ದಂಡಾಘೋಷವಾಗಿ ಇದರ ಮಾತನ್ನು ಬಯಸ್ತಾ ಇದ್ದೇನೆ. ಇವತ್ತು ನಾಗಲಕ್ಷ್ಮಿ ಅಕ್ಕ ಅವರು ಅವ್ರ ಬಗ್ಗೆ ಇಡೀ ಜನತೆನ ಮಾತಾಡ್ತಿದ್ದೆ. ನಾವು ಅಲ್ಲ, ಇಡೀ ಜನತೆನ ಅವ್ರು ಏನ್ ಕೆಲಸ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ಜಿಲ್ಲೆಗೆ ಆಗ್ಬೋದು, ನಮ್ಮ ಜಿಲ್ಲೆ ಮುದ್ದೇಳದ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಅಡ್ಡಿ ಸೋಮವಾರ ಮತ್ತು ಡೊಂಕುಮಠಕ್ಕೆ ಭೇಟಿಯಾಗಿದ್ರು. ಆ ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಪ್ರತಿ ಪರಿಶೀಲನಾ ಸಭೆಯಲ್ಲಿ ಸುಮಾರು 2.50 ಕೋಟಿ ಅನುದಾನದಲ್ಲಿ ಡೊಂಕುಮಠಕ್ಕೆ ಸರ್ಕಾರ ಮಟ್ಟದಲ್ಲಿ ಬರೆದಿದ್ದಾರೆ. 2.50 ಕೋಟಿ ರೂಪಾಯಿ ಕೆಲಸವನ್ನು ತಾಲೂಕ್ ಪಂಚಾಯತ್ ಇವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ನರೇಗಾ ಯೋಜನೆಯಲ್ಲಿ ಮುಂದಿನ ಜುಲೈ ತಿಂಗಳಲ್ಲಿ 40 ಲಕ್ಷದಲ್ಲಿ ಆ ಚರಂಡಿಯನ್ನು ಮಾಡಬೇಕಂತ ಇಷ್ಟೆಲ್ಲ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದ ಮೇಲೆ ನಮ್ಮ ಜಿಲ್ಲೆಗಳಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಮಾಡ್ತಾ ಇದ್ದಾರೆ. ಅವರು ಯಾವ ಜಿಲ್ಲೆ, ನಮ್ಮ ಜಿಲ್ಲೆ ಒಂದೇ ಅಂತ ಎಲ್ಲ ಜಿಲ್ಲೆಗಳು ಸುಧಾರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮಿಸ್ಟರ್ ಜಗದೀಶ್ ಅವರೇ, ನೀವು ಇದನ್ನ ಹೇಳೋದನ್ನು ಮಹಿಳೆಯರ ಬಗ್ಗೆ ಮಾತನಾಡೋದನ್ನು ನಿಲ್ಲಿಸಬೇಕು. ನೀವೇನಾದ್ರೂ ಮತ್ತೆ ಯಥಾಸ್ಥಿತಿ ನಾಗಲಕ್ಷ್ಮಿ ಮೇಡಮ್ ಅವ್ರ ಬಗ್ಗೆ ನೀವೇನಾದ್ರೂ ಮಾತಾಡಿದ್ರೆ ಕರೆ ಆದ್ರೆ
ರಾಜ್ಯಾದ್ಯಂತ ಎಲ್ಲ ಮಹಿಳೆಯರ ದಂಗೆ ಎದ್ದು, ಎಲ್ಲ ನಾಗರಾಜ ಅಭಿಮಾನಿಗಳ ದಂಗೆ ಎದ್ದು ನಿಮ್ಮ ಮನೆ ಮುತ್ತಿಗೆ ಹಾಕುವಂತದ್ದು ಮಾಡ್ತೀವಿ. ನಾವು ಇವತ್ತಿನ ದಿನಗಳಲ್ಲಿ ಮುದ್ದೆಗಳ ಪೊಲೀಸ್ ಠಾಣೆಗೆ ಹೋಗಿ ನಾವು ಮೇಲೆ ಸ್ವಯಂ ಪ್ರೇರಿತವಾಗಿ